ನಾನ್ ತಪ್ಕೊಂಡಿಲ್ಲ, ಅವ್ರು ತಪ್ಕೊಂಡಿದ್ ನನ್ನ. ನೀವೇ ತಪ್ಕೊಂಡಿದ್ದು? ಇಲ್ಲ, ಅವ್ರು ನಾನು ತಪ್ಕೊಂಡಿದ್ದು. ನಾನ್ ಕೇಳಿದ ಅಷ್ಟೇ, ಬಟ್ ಅವ್ರು ನಾನು ತಪ್ಕೊಂಡಿದ್ದು. ನಿನಗೆ ಏನಾರ ಕಲಿಬಹುದು ಈ ಮನುಷ್ಯನಿಂದ ಅಂತ ಏನ್ ಅನಿಸ್ತು? ಒಂದು ಅವ್ರ ಪ್ರೊಫೆಷನಲಿಸಮ್, ಅವರು ಆಮೇಲೆ ಹಿ ಸೋ ಹಂಬಲ್ ಆನ್ ದ ಸೆಟ್ಸ್, ಎಲ್ಲಾರ ಜೊತೆ ಮಾತಾಡ್ತಾ ಇರ್ತಾರೆ. ಆಮೇಲೆ ಅಂಡ್ ಅವ್ರು ಹಿ ಇಸ್ ವೆರಿ ಫಾಸ್ಟ್ ಲರ್ನರ್, ಏನ್ ಕೊಟ್ರು ಅವರು ಬೇಗ. ನೋ, ಹಿ ಇಸ್ ಕ್ವೈಟ್ ಫನ್ ಲವಿಂಗ್. ನನ್ನ ಜೊತೆ ತುಂಬಾ ಸೀರಿಯಸ್ ಸೆಟಲ್ ಕೆಲಸ ಮಾತ್ರ ಅವರಿಗೆ ತಲೆಯಲ್ಲಿ ವೆರಿ ಪಂಕ್ಚುಯಲ್, ತುಂಬಾ ಟೈಮ್ ಕರೆಕ್ಟ್ ಆಗಿ ಬರ್ತಾರೆ. ಕರೆಕ್ಟ್ ಆಗಿ ಬಂದ್ರು. ನೀನ್ ಅದನ್ನ ಏನ್ ಕಲ್ತಿಲ್ಲ? ಇಲ್ಲಪ್ಪ, ನಾನೀಗ ಕಲ್ತಿದ್ದೀನಿ, ಸಿನಿಮಾ ಮಾಡ್ತಾ ಇದೀನಿ. ಅಲ್ಲ, ನೀವಿಬ್ರು ಪ್ಲಾನ್ ಮಾಡ್ಕೊಂಡ್ ಬಂದಿದ್ದೀರಾ ಅನ್ಸುತ್ತೆ, ಬಿಕಾಸ್ ನಿಮ್ಗೆ ಅಷ್ಟೊಂದು ಹೊಟ್ಟೆ ಊರಿ. ನಾನು ಹೇಳ್ದೆ ನಾನು ಹೊಟ್ಟೆ ಊರಿದೆ ಅಂತ. ಇವಂಗು ಬೇರೆ ವಿಷಯದಲ್ಲಿದೆ, ನನಗೆ ಎಲ್ಲಾ ವಿಷಯದಲ್ಲಿದೆ. ಕಲ್ತೆ ಯಾಕೆ ನೀನ್ ಟೈಮಿಗೆ ಬರ್ತೀಯಾ? ಇವತ್ ಮನೆಗೆ ಯಾರು ಲೇಟ್ ಆಗಿ ಬಂದಿ? ನೀವಿಬ್ರು ನಮ್ಮೆಲ್ಲಾರ್ನು ಕಾಯಿಸಿದೀರಾ. ನನ್ನ ಅಲ್ಲೋ, ಅಯ್ಯೋ ಅಯ್ಯೋ ದೇವ್ರೆ, ಏನೇನ್ ಸುಳ್ಳು ಹೇಳ್ತಾರೆ ಇವ್ರಿಬ್ರು. ಅಯ್ಯೋ ಏನಿಲ್ಲ. ಸರಿ, ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಿನ್ನ ವಿಶ್ ಮಾಡಕ್ ಬಂದ್ವಿ, ಇಷ್ಟೆಲ್ಲ ತಿನ್ಸಿದ್ಯಾ, ದೋಸೆ, ಚಿತ್ರಾನ್ನ, ಕೇಸರಿ ಎಲ್ಲ ಯಾಕೆ ನೋಡ್ಕೊಂಡು ಯೋಚಿಸ್ತಾ ಇದ್ದೆ? ಏನ್ ತಿಂದಿದ್ದೆ? ಸಾರಿ ಆಯ್ತಾ, ಅಷ್ಟು ತಿಂದಿದ್ದೀನಿ. ಸೊ ಇವಾಗ ನೀನ್ ಹೇಳ್ದಂಗ್ ನಾವ್ ಮಾಡಾಯ್ತು, ನಾವ್ ಹೇಳ್ದಂಗ್ ನೀನ್ ಮಾಡ್ಬೇಕು. ಏನು ಪಟಾಕಿ ಹೊಡಿಬೇಕು. ಇಂಪಾಸಿಬಲ್. ದೀಪಾವಳಿ ವೀಕ್ಷಕರೇ, ರಮ್ಯಾ ಪಟಾಕಿ ಅಂತ ಒಂದು ಬಂದಿದೆ. ಆ ಪಟಾಕಿ ಶಬ್ದ ಮಾಡಲ್ಲ, ಆತರ ಪಟಾಕಿ ಇದ್ರೆ ನಾನು ಕೂಡ ಅದೇ ನಾನು ಹೇಳ್ತಾ ಇದ್ದೀನಿ. ನಾನು ಸರಿ ಕೇಳಮ್ಮ, ಕಲ್ತಿಲ್ಲ ಅಮಿತಾಬ್ ಬಚ್ಚನ್ ಅವರಿಂದ. ಓಕೆ ಸಾರಿ, ಕೇಳಿಸ್ಕೊ. ರಮ್ಯಾ ಪಟಾಕಿ ರಮ್ಯಾ ಹೊಡಿತಾರೆ, ಅಜಯ್ ವಿಜಯ್ ಪಟಾಕಿ ನಾವು ಹೊಡಿತೀವಿ, ತುಂಬಾ ಶಬ್ದ ಮಾಡುತ್ತೆ. ಸೊ ಲೆಟ್ಸ್ ಸೆಲೆಬ್ರೇಟ್ ದೀಪಾವಳಿ. ಎಲ್ಲರೂ ಸೇರಿ ತುಂಬಾ ಜೋರಾಗಿ ಶುಭಾಶಯ. ಪಟಾಕಿ